ಹೇ ವಾಟ್ಸಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ BTC USDT ಅನಾಲಿಸಿಸ್. ಸುಮಾರು ದಿವಸಗಳಿಂದ ವಿಡಿಯೋ ಮಾಡಿರಲಿಲ್ಲ ಇದ್ರ ಬಗ್ಗೆ. ಸೊ ಕ್ವಿಕ್ಕಾಗಿ ನೋಡೋಣ ಏನೆಲ್ಲ ನಡೀತಾ ಇದೆ BTCಯಲ್ಲಿ ಅಂದ್ಬಿಟ್ಟು. ಸೊ ಆ್ಯಕ್ಚುಲಿ ಒನ್ ಡೇ ಟೈಮ್ ಫ್ರೇಮಲ್ಲಿ ಇದೆ ನಂದು. ಸೊ ಒನ್ ಡೇ ಟೈಮ್ ಫ್ರೇಮಲ್ಲಿ ನೋಡಿದ್ರೆ ನೀವು ನೋಡ್ಬೋದು ಮಾರ್ಕೆಟ್ ತುಂಬಾ ಬೇರಿಸಿದೆ. ಸೊ ನೀವೇನಾದರೂ ಇವಾಗ ನೆಕ್ಸ್ಟ್ ಸಪೋರ್ಟ್ ಇರೋದು ಬಂದ್ಬಿಟ್ಟು ನೀವು ಕೆಳಗಡೆ ನೋಡ್ಬೋದು ಅರೌಂಡ್ 65ವರೆಗೂ ಇದೆ, ರೈಟ್. ಮೇಜರ್ ಸಪೋರ್ಟ್ ಬಂದ್ಬಿಟ್ಟು 65,000 66,000ವರೆಗೂ ಮೇಜರ್ ಸಪೋರ್ಟ್ ಇದೆ. ಸೊ ಅಲ್ಲಿವರೆಗೂ ಮಾರ್ಕೆಟು 100% ಬರುತ್ತೆ ಅಂತ ನನ್ನ ಅನುಮಾನ, ರೈಟ್. ಸೊ ಇಲ್ಲಿಂದ ಅರೌಂಡ್ ನಮಗೆ ಎಷ್ಟು ಪಾಯಿಂಟ್ ಸಿಗ್ಬೋದು. ಸೊ ನೋಡಿ, ಪಾಯಿಂಟ್ಸ್ ಮೇಜರ್ ಮಾಡೋಣ ಇಲ್ಲಿಂದ ನಮಗೆ. ಸೊ ಅರೌಂಡ್ 5,000 to 6,000 ಪಾಯಿಂಟ್ಸ್ ಏನಿದೆ ಇದರಲ್ಲಿ ನಮಗೆ ಸಿಗ್ಬೋದು, ರೈಟ್. ಸೊ ಇದು ಒನ್ ಡೇ ಟೈಮ್ ಫ್ರೇಮಲ್ಲಿ ಮಾರ್ಕೆಟು ಬೇರಿ ಸೆಲ್ ಸ್ಟಾರ್ಟ್ ಆಗಿದೆ ಬೀಳೋಕ್ಕೆ, ಮತ್ತು EMI ಇಂದ ಮತ್ತೆ ಒಂದು ಬಿಗ್ ಕ್ಯಾಂಡಲ್ ಮಾಡ್ತಾ ಇದೆ. ಸೊ ಇನ್ನೂ ಕ್ಲೋಸಿಂಗ್ಗೆ ಇನ್ನೂ 11 ಅವರ್ಸ್ ಇದೆ. ಬಟ್ ಆದರೆ ನೀವು ಸ್ಮಾಲರ್ ಟೈಮ್ ಫ್ರೇಮಲ್ಲಿ ನೋಡಿದ್ರೆ ನೋಡಿ, ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಬೀಳೋಕ್ಕೆ, ರೈಟ್. ಸೊ ಐ ಥಿಂಕ್ ಶಾರ್ಟ್ ಮಾಡಬೇಕು ಅಂತಂದರೆ ನೀವು ಮಾಡ್ಕೋಬೋದು ಇಲ್ಲಿಂದ ಅರೌಂಡ್ 1:2 or 1:3 ನೀವು ಈಸಿಯಾಗಿ ಲಾಂಗ್ ಟರ್ಮ್ಗೆ ಶಾರ್ಟ್ ಟರ್ಮ್ಗೆ ಮಾಡಬೇಕು ಅಂತಂದರೆ ಶಾರ್ಟಲ್ಲೇ ಮಾಡ್ಕೊಳ್ಳಿ. 1 ಅವರ್ ಟೈಮ್ ಫ್ರೇಮಲ್ಲಿ ಕೂಡ ನೀವು ಶಾರ್ಟ್ ಮಾಡ್ಕೋಬೋದು. ಆ್ಯಂಡ್ ಅಥವಾ 15 ಮಿನಿಟ್ಸಲ್ಲಿ ನೋಡಬೇಕು ಅಂತಂದರೆ 15 ಮಿನಿಟ್ಸ್ಗಳಲ್ಲೂ ಸ್ವಲ್ಪ ಸೈಡ್ ವೇಸ್ ಆ ಥರ ಇರುತ್ತೆ. ಬಟ್ ಆದರೆ 15 ಮಿನಿಟ್ಸಲ್ಲೂ ಇವಾಗ ನೋಡಿದ್ರೆ ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಈ ರೀತಿ ಶಾರ್ಟ್ ಮಾಡಬೇಕು ಅಂತಂದರೆ ಇವಾಗ ವಿಡಿಯೋ ಪಬ್ಲಿಷ್ ಆಗಿ ನಿಮ್ಮ ಹತ್ರ ಬಂದು ನೀವು ನೋಡಿ ತಿರುಗಿ ಇದು ಮಾಡೋವರೆಗೂ ತುಂಬ ಲೇಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಲಾಂಗ್ ಟರ್ಮ್ ಮಾಡಬೇಕು ಅಂತಂದರೆ ಒನ್ ಡೇ ಟೈಮ್ ಫ್ರೇಮಲ್ಲಿ ಇಲ್ಲಿಂದ ಶಾರ್ಟ್ ಮಾಡಿದ್ರೆ ಟೈಮ್ ವಿತ್ ಸ್ಟಾಪ್ ಲಾಸ್ ಇರಲೇಬೇಕು. ಸ್ಟಾಪ್ ಲಾಸ್ ಇಲ್ಲದೆ ಮಾಡಬೇಡಿ. ಸೊ ಇಲ್ಲಿಂದ ಅರೌಂಡ್ 66,000ವರೆಗೂ ಮಾರ್ಕೆಟ್ ಬೀಳುವಂಥ ಚಾನ್ಸಸ್ ಇದೆ ಜಾಸ್ತಿ. ಸೊ ಲಾಂಗ್ ಟರ್ಮ್ಗೆ ಶಾರ್ಟ್ನ ಮಾಡ್ಬೋದು BTCಯಲ್ಲಿ ಗೈಸ್. ಓಕೆ, ಸೊ ದಟ್ಸ್ ಇಟ್ ಫಾರ್ ಟುಡೇ. ಸೊ ಇನ್ನೇನಾದರೂ ಕ್ವಶನ್ಸ್ಗಳಿದ್ದರೆ ಕಮೆಂಟಲ್ಲಿ ತಿಳಿಸಿ ಗೈಸ್.